ಬಸ್ ಎಲ್ರಿಗೂ ಹೊಸ ವಿಡಿಯೋಗೆ ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಟೆಲಿಗ್ರಾಮ್ ಬ್ಯಾನ್ ಆಗುತ್ತೆ ಅಂತ ಒಂದಷ್ಟು ಸಿಕ್ಕಾಪಟ್ಟೆ ಯೂಟ್ಯೂಬ್ ಚಾನಲ್ಸ್ ಜೊತೆಗೆ ಟೆಲಿಗ್ರಾಮ್ ಅಂತಿದ್ದೀನಿ ಸಿಕ್ಕಾಪಟ್ಟೆ ಇನ್ಸ್ಟಾಗ್ರಾಮ್ ಅಲ್ಸ್ ಆಗಿರ್ಬೋದು ಎಲ್ಲ ಒಂದು ಕ್ರಿಯೇಟರ್ಸ್ ಇದನ್ನ ಬಗ್ಗೆ ವಿಡಿಯೋ ಮಾಡ್ತಿದ್ರೆ ಗೈಸ್. ಏನಪ್ಪಾ ಅಂತಂದ್ರೆ ಟೆಲಿಗ್ರಾಮ್ ಬ್ಯಾನ್ ಆಗುತ್ತೆ ಅಂತ. ಜೊತೆಗೆ ಟೆಲಿಗ್ರಾಮ್ ಸಿಇಒ ಬಂದ್ಬಿಟ್ಟು ಅರೆಸ್ಟ್ ಆಗಿದ್ದಾರೆ ಗೈಸ್. ಅರೆಸ್ಟ್ ಆಗಿರೋದು ಏನಕ್ಕೋಸ್ಕರ ಅರೆಸ್ಟ್ ಮಾಡಿದ್ರೆ, ಜೊತೆಗೆ ನಮ್ಮೊಂದು ಇಂಡಿಯಾದಲ್ಲಿ ಟೆಲಿಗ್ರಾಮ್ ಬ್ಯಾನ್ ಆಗುತ್ತಾ, ಜೊತೆಗೆ ಏನಕ್ಕೋಸ್ಕರ ಏನೇನ್ ಪ್ರಾಬ್ಲಮ್ಗೋಸ್ಕರ ಟೆಲಿಗ್ರಾಮ್ ನ ಸಿಇಒ ನ ಅರೆಸ್ಟ್ ಮಾಡಿದ್ರೆ, ಇದರಿಂದ ಏನೇನ್ ಪ್ರಾಬ್ಲಮ್ಸ್ ಆಗಿದಾವೆ ಎಲ್ಲರೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿಲ್ಲ ಅಂದ್ರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಹಾಕೊಂಡು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ನ ಮಾಡಿ ಗೈಸ್. ಓಕೆ, ಇವಾಗ ಟೆಲಿಗ್ರಾಮ್ ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ. ಟೆಲಿಗ್ರಾಮ್ ಬ್ಯಾನ್ ಆಗುತ್ತಾ ಇಲ್ಲ ಅಂತ ನಾನು ಮುಂದೆ ಹೇಳ್ತೀನಿ. ಟೆಲಿಗ್ರಾಮ್ ಅಲ್ಲಿ ಇವಾಗ ನೋಡ್ಬೋದು ಗೈಸ್, ರೀಸೆಂಟ್ಲಿ ಏನಪ್ಪಾ ಅಂತಂದ್ರೆ ಇವಾಗ ಯಾವ್ದೇ ಒಂದು ಮೂವೀಸ್ ಆಗಿರ್ಬೋದು ಗೈಸ್, ಮೂವೀಸ್ ಅಲ್ಲಿ ನೀವು ಇದರಲ್ಲಿ ತುಂಬಾ ಮೂವೀಸ್ ಅಂತಾನೆ ಅಲ್ಲ, ತುಂಬಾ ಇಲಿಗಲ್ ಆಕ್ಟಿವಿಟೀಸ್ ನಡೀತಿದೆ ಗೈಸ್. ಇಲಿಗಲ್ ಆಕ್ಟಿವಿಟೀಸ್ ಅಂದ್ರೆ ಯಾವ ತರಪ್ಪ ಅಂತಂದ್ರೆ, ಇವಾಗ ಒಂದು ಯಾವ್ದೋ ಒಂದು ವಿಡಿಯೋಸ್ ನ ಒಂದು ವಿಡಿಯೋ ಯಾವ್ದೋ ಒಂದು ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ಬಿಡುದು. ಇದಕ್ಕೆ ಒಂದಷ್ಟು ನೀವು ಪರ್ಚೇಸಿಂಗ್ ಮಾಡ್ಕೊಂತ ಅಂತಂದ್ರೆ ನಿಮ್ಗೆ ಈ ಒಂದು ವಿಡಿಯೋ ಪ್ಲೇ ಆಗೋದಕ್ಕೆ ಆಕ್ಸೆಸ್ ಸಿಗುತ್ತೆ ಅಂತ ಒಂದಷ್ಟು ಇದ್ ಮಾಡ್ತಾರೆ. ಆ ಒಂದು ಆಕ್ಸೆಸ್ ಜೊತೆಗೆ ನೀವು ಅಮೌಂಟ್ ನ ಪೇ ಮಾಡ್ತಂದ್ರೆ ಒಂದು ವಿಡಿಯೋ ಆಕ್ಸೆಸ್ ಸಿಗುತ್ತೆ. ಜೊತೆಗೆ ಈ ಯಾವ್ದೋ ಒಂದು ವಿಡಿಯೋಸ್ ಆಗಿರ್ಬೋದು ಸೆಕ್ಸುವಲ್ ಆಕ್ಟಿವಿಟೀಸ್ ತುಂಬಾ ನಡೆಸಿದ್ದೇವೆ ಗೈಸ್ ಇದ್ರಲ್ಲಿ. ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಇವಾಗ ಎಕ್ಸಾಮ್ಸ್ ಪೇಪರ್ಸ್ ಆಗಿರ್ಬೋದು, ಯಾವ್ದೋ ಒಂದು ಎಕ್ಸಾಮ್ ಪೇಪರ್, ನಾನು ಇದನ್ನೇ ಅಂತ ಹೇಳಲ್ಲ, ಬಟ್ ಯಾವ್ದೋ ಒಂದು ಎಕ್ಸಾಮ್ ಪೇಪರ್ಸ್ ತುಂಬಾ ಇದರಲ್ಲಿ ತುಂಬಾ ಲೀಕ್ಸ್ ಆಗ್ತಿದಾವೆ ಅಂತ ಇದ್ರಲ್ಲೂ ಕೂಡ ಒಂದಷ್ಟು ಇನ್ಫಾರ್ಮೇಶನ್ ಬಂದಿದೆ. ಜೊತೆಗೆ ಇವಾಗ ಮೂವಿ ಬಗ್ಗೆ ಹೇಳೋದಾದ್ರೆ, ಮೂವಿ ಇವಾಗ ಅಫ್ಕೋರ್ಸ್ ಇವತ್ತು ಥಿಯೇಟರ್ ರಿಲೀಸ್ ಆಗಿದೆ. ಇದ್ರಲ್ಲಿ ಅಫ್ಕೋರ್ಸ್ ಫ್ರೀ ಆಗಿ ಸಿಗುತ್ತೆ ಟೆಲಿಗ್ರಾಮ್ ಅಲ್ಲಿ. ಇದನ್ನೇ ಅನ್ನೋದು ಅಲ್ಲಿಗೆ ಇಲಿಗಲ್ ಆಕ್ಟಿವಿಟೀಸ್ ಅನ್ನೋದು, ಬಟ್ ಇದನ್ನೆಲ್ಲ ರೆಕಗ್ನೈಸ್ ಮಾಡಿ, ಜೊತೆಗೆ ಇವಾಗ ಯಾವ್ದೋ ಒಂದು ಆಪ್ಸ್ ಆಗಿರ್ಬೋದು ಎಲ್ಲಾನು ಕೂಡ ಏನಂತಂದ್ರೆ ಟೆಲಿಗ್ರಾಮ್ ಅಲ್ಲಿ ತುಂಬಾ ಈಸಿಯಾಗಿ ಪ್ರಮೋಷನ್ ಕೂಡ ಮಾಡ್ತಿದೆ. ಜೊತೆಗೆ ಟೆಲಿಗ್ರಾಮ್ ಅಲ್ಲಿ ನಿಮ್ಗೆ ಗೊತ್ತಿತ್ತು ರೀಸೆಂಟ್ಲಿ ಏನಂತಂದ್ರೆ ಟೆಲಿಗ್ರಾಮ್ ಮಾನಿಟೇಷನ್ ಕೂಡ ಬಂದಿತ್ತು. ಜೊತೆಗೆ ಒಂದಷ್ಟು ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಆಗಿರ್ಬೋದು ಎಲ್ಲ ಒಂದು ಕ್ರಿಯೇಟರ್ಸ್ ಏನಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲೇ ಒಂದಷ್ಟು ಪ್ರಮೋಷನ್ ಮಾಡ್ಕೊಂಡು ಟೆಲಿಗ್ರಾಮ್ ಚಾನಲ್ಸ್ ಮೇಲೆ ಪ್ರಮೋಷನ್ ಮಾಡ್ಕೊಂಡು ಒಂದಷ್ಟು ಅರ್ನಿಂಗ್ಸ್ ಕೂಡ ಮಾಡ್ಕೊಂತಿದ್ರ. ಬಟ್ ಇವಾಗ ಅದನ್ನೆಲ್ಲ ಒಂದಷ್ಟು ಇದ್ರ ಬಗ್ಗೆ ನಮ್ ಇಂಡಿಯಾದಲ್ಲಿ ಯಾವ್ದೇ ತರ ಟೆಲಿಗ್ರಾಮ್ ಬ್ಯಾನ್ ಆಗುತ್ತೆ ಅಂತ ಯಾವ್ದೇ ತರ ಇನ್ನು ಅದು ಡಿಸೈಡ್ ಮಾಡಿಲ್ಲ ಗೈಸ್. ಯಾವ್ದೇ ತರ ಡಿಸೈಡ್ ಮಾಡಿಲ್ಲ. ಅದು ಅಫ್ಕೋರ್ಸ್ ಅದು ಟಿಕ್ ಟಾಕ್ ಬ್ಯಾನ್ ಆಯ್ತಲ್ಲ, ಅದೇ ತರ ಇದನ್ನು ಕೂಡ ಅಫ್ಕೋರ್ಸ್ ಅದು ಮಾಡ್ಬೋದು, ಮಾಡ್ದೇನು ಇರ್ಬೋದು. ಬಟ್ ಅದ್ರ ಬಗ್ಗೆ ಯಾವ್ದೇ ತರ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಕೂಡ ಕೊಟ್ಟಿಲ್ಲ. ಇದೇ ತರ ಇಲಿಗಲ್ ಆಕ್ಟಿವಿಟೀಸ್ ನಡೀತಿದೆ ಅಂತ ಏನಂತಂದ್ರೆ, ಇವಾಗ ಟೆಲಿಗ್ರಾಮ್ ನ ಸಿಇಒ ಬಂದ್ಬಿಟ್ಟು ಪರ್ವಲ್ ಧ್ರುವ್ ಅಂತೆ, ಅವ್ರನ್ನ ಏನಂತಂದ್ರೆ ಫ್ರಾನ್ಸ್ ಅಲ್ಲಿ ಅರೆಸ್ಟ್ ಕೂಡ ಮಾಡಿದ್ರೆ, ಈ ತರ ಒಂದಷ್ಟು ನಿಮ್ಗೆ ಇಲಿಗಲ್ ಆಕ್ಟಿವಿಟೀಸ್ ಕೊಡೋದಕ್ಕೆ ಒಂದಷ್ಟು ಇದು ಮಾಡಿದ್ರೆ ಅಂದ್ಬಿಟ್ಟು ಅವ್ರನ್ನ ಅರೆಸ್ಟ್ ಕೂಡ ಮಾಡಿದ್ರೆ. ಬಟ್ ಇದ್ರ ಬಗ್ಗೆ ಅಫ್ಕೋರ್ಸ್ ನಿಮ್ಗೆ ಗೊತ್ತಾಗಿರುತ್ತೆ ಅನ್ಕೊಂತೀನಿ, ಇಲಿಗಲ್ ಆಕ್ಟಿವಿಟೀಸ್ ಇಂದ ಈ ತರ ಪ್ರಾಬ್ಲಮ್ ಆಗಿದೆ. ಬಟ್ ನಮ್ಮ ಇಂಡಿಯಾದಲ್ಲಿ ಬ್ಯಾನ್ ಆಗುತ್ತಲ್ಲ, ಅಫ್ಕೋರ್ಸ್ ಅದು ಯಾವ್ದೇ ತರ ನೋಟಿಫಿಕೇಶನ್ ಕೊಟ್ಟಿಲ್ಲ ಗೈಸ್. ಸೊ ಇದಿಷ್ಟು ಟೆಲಿಗ್ರಾಮ್ ನ ಯೂಸ್ ಮಾಡ್ತಾರೆ ಅಂತ ಒಂದಷ್ಟು ಯಾವ ತರ ನಡೀತಿದೆ ಎಲ್ಲಾನು ಕೂಡ ಗೊತ್ತಾಯ್ತು ಅನ್ಕೋತೀನಿ. ಜೊತೆಗೆ ಇದ್ರು ಅದಕ್ಕೋಸ್ಕರ ಅಲ್ಲಿ ಅಫ್ಕೋರ್ಸ್ ಅವ್ರನ್ನ ಅರೆಸ್ಟ್ ಕೂಡ ಮಾಡ್ಬಿಟ್ಟು ಒಂದಷ್ಟು ಇನ್ಫಾರ್ಮೇಶನ್ ಎಲ್ಲ ಒಂದು ನ್ಯೂ ಟೆಕ್ ಚಾನಲ್ಸ್ ಅಲ್ಲಿ ಆಗಿರೋ ಎಲ್ಲ ಒಂದಷ್ಟು ಕ್ರಿಯೇಟರ್ಸ್ ಅಲ್ಲಿ ಏನಂದ್ರೆ ಈ ಒಂದು ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದ. ಅದಕ್ಕೋಸ್ಕರ ನನ್ನ ಒಂದು ಫ್ಯಾಮಿಲಿ ಮೆಂಬರ್ಸ್ ಕೂಡ ಈ ಒಂದು ಇನ್ಫಾರ್ಮೇಶನ್ ತಿಳ್ಸ್ಕೊಂಡ್ಬಿಡೋಣ ಅಂತ ಐ ಥಿಂಕ್ ಈ ಒಂದು ವಿಡಿಯೋ ಮಾಡಿರ್ತೀನಿ. ಜೊತೆಗೆ ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್.